ನನ್ನ ಹೆಸರು ಶಿವಶಂಕರ್ ಅಂತ, ಇಲ್ಲೇ ಕಬ್ಬನ್ಪೇಟೆ ನಿವಾಸಿ. ಸರ್, ಈಗ ಅಧ್ಯಕ್ಷರು, ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ, ಈಗ ಪ್ರತಿ ತಿಂಗಳು ಪೂರ್ತಿ ಇದು ಗಾಡಿ ಓಡಾಡಕ್ ಬಿಡಬಾರ್ದು ಅಂತ. ಅಟ್ಲೀಸ್ಟ್ 1 ಅವರ್ ಆದ್ರೂ ಇನ್ನೊಂದು ಅವರ್ ಎಕ್ಸ್ಟೆಂಡ್ ಮಾಡಿ 8 ಗಂಟೆಗೆ ಓಪನ್ ಮಾಡ್ತಾರೆ ಡೈಲಿ. ಅಟ್ಲೀಸ್ಟ್ ಇನ್ನೊಂದು ಅವರ್ 9 ಗಂಟೆಗೆ ಓಪನ್ ಮಾಡಿ ಗಾಡಿ ಬಿಡೋ ತರ ವ್ಯವಸ್ಥೆ ಆಗ್ಲಿ ಅಂತ. ಈಗ 3 ಜನರೇಷನ್, ನಮ್ ತಾತ ಅವರು 3 ಜನರೇಷನ್, ಆಕ್ಚುಲಿ ನಮ್ದು ಪೀಳಿಗೆ ಇದು 3ನೇದು. ನಮ್ ತಾತ ಅವ್ರು ಉಪಯೋಗಿಸ್ತಿದ್ರು, ಈಗ ನಮ್ ತಂದೆ ಆಯ್ತು, ಈಗ ನಾವು ಉಪಯೋಗಿಸ್ತಾ ಇದೀವಿ. ಬಹಳ ನಮ್ಗೆ ನಿಯರ್ ಹತ್ರದಲ್ಲಿದೆ. ಗಾಡಿ ಒಳಗಡೆ ಬಿಡಕ ಗಾಡಿ ಬಿಡೋದು 8 ಗಂಟೆಗೆ ಓಪನ್ ಮಾಡ್ಬಿಡ್ತಾರೆ ಗೇಟು. ಈಗ 9ಕ್ಕೆ ಮಾಡಿ ಅಂತ. 1 ಅವರ್ ಆದ್ರೂ ಅಟ್ಲೀಸ್ಟ್ ವಯಸ್ಸಾದವರು, ಕೆಲವರು ಲೇಡೀಸ್ಗಳು ಮನೇಲಿ ಕೆಲಸ ಮುಗಿಸ್ ಬರ್ತಾರೆ, ಅವ್ರಗಳಿಗೆ ಬೇಗ ಬರೋದಿಕ್ ಆಗಲ್ಲ. ಮಕ್ಕಳು ಸ್ಕೂಲ್ ಕಳ್ಸೋದು, ಮತ್ತೆ ಪೇರೆಂಟ್ಸ್ ಗಳಿಗೂ ಅಟ್ಲೀಸ್ಟ್ ಇನ್ನೊಂದು ಅವರ್ ಎಕ್ಸ್ಟೆಂಡ್ ಆದ್ರೂ 1 ಅವರ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಓಕೆ. ಮತ್ತೆ ಇನ್ನೊಂದು ಸಮಸ್ಯೆ, ಗಂಭೀರವಾದ ಸಮಸ್ಯೆ ಸರ್. ನಿಯರ್ ಇಲ್ಲೇ ಕಬ್ಬನ್ಪೇಟೆ ಇರೋದು, ಇದು ಧರ್ಮರಾಯ ಸ್ವಾಮಿ ಬರುತ್ತೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಿಟ್ಟಿದೆ. ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ನಾವು ಇರೋ ಏರಿಯಾ. ಈ ಚಿನ್ನ ಕಾಯಿಸೋದಿಕ್ಕೆ ಕೆಮಿಕಲ್ ನ ಉಪಯೋಗಿಸಿ ಅದು ಎಲ್ಲ ಏರು ಪೊಲ್ಯೂಷನ್ ಮಾಡಿ ಎಲ್ಲ ಲೋಕಲ್ ಇರೋ ಜನ, ನಾನು ಹೇಳಿದ್ನಲ್ಲ ಸರ್, ನಮ್ 3ನೇ ಜನರೇಷನ್, ಈಗ ನಮ್ಮವರೆಲ್ಲ ಸುಮಾರು ಜನ ಈ ಪೊಲ್ಯೂಷನ್ ಇಂದ ಮನೆಗಳನ್ನ ಮಾರ್ಬಿಟ್ಟು ಹೋಗ್ತಾ ಇದಾರೆ. ಈ ಚಿನ್ನದ ಕೆಲಸದವರು ನಾರ್ತ್ ಇಂಡಿಯನ್ಸ್ ಬಂದಿದ್ದಾರೆ, ಇಲ್ಲಿ ಬಂದು ಈ ಕ್ಷೇತ್ರನ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬಿಟ್ಟಿದ್ದಾರೆ. ಆ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದು ಏನಾಗ್ಬಿಟ್ಟಿದೆ, ಈಗ ಮೂಲ ನಿವಾಸಿಗಳು ಎಲ್ಲ ಖಾಲಿ ಮಾಡ್ಕೊಂಡು ಮನೆಗಳನ್ನ ಅವರು ಭೂಮಿ ರೇಟು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಯಾರು ಅಬ್ಜೆಕ್ಷನ್ ಇದು ಪೊಲ್ಯೂಷನ್ ಬೋರ್ಡ್ಗೆಲ್ಲ ಕಂಪ್ಲೇಂಟ್ ಹೋಗಿದೆ, ಬಿಬಿಎಂಪಿಗೆ ಹೋಗಿದೆ, ಎಲ್ಲಾ ಕಡೆ ಕಂಪ್ಲೇಂಟ್ ಹಾಕಿದೀವಿ. ಆದ್ರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಆಕ್ಷನ್ ತಗೊಂತಾ ಇಲ್ಲ. ಕೆಲವು ಕಡೆ ಎಲ್ಲ ಈಗ ಕರೆಂಟ್ ಕಟ್ ಮಾಡಿ ಅವ್ರಿಗೆ ಪರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅಲ್ಲಿ ಅವ್ರ ಅಸೋಸಿಯೇಷನ್ ಅವ್ರು ಏನ್ ಮಾಡ್ತಾವ್ರೆ, ಈಗ ನಾವು ಇದಕ್ಕೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಕೆಲಸ ಮಾಡೋದಿಕ್ಕೆ ಮುಂದಕ್ಕೆ ಇನ್ನ ಸ್ಥಳೀಯರು ತೊಂದರೆ ಮಾಡ್ತಾರೆ ಅನ್ನೋ ಒಂದು ಆ ಲೆವೆಲ್ ಬಂದು ನಿಂತ್ಕೊಂಡಿದ್ದಾರೆ. ಈಗ ಪೊಲ್ಯೂಷನ್ ನ ಇಷ್ಟು ಈ ಲೆವೆಲ್ಗೆ ಅಧ್ವಾನ ಮಾಡಿ ಬಹಳ ಹತ್ರ ಸರ್. ಇದು ಸಿವಿಲ್ ಕೋರ್ಟ್ಗೆ ಮುಂದೆನೆ ಕಬ್ಬನ್ಪೇಟೆ ಒಳಗಡೆ ಇರೋದು. ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಸ್ವಲ್ಪ ಇದ್ರ ಕಡೆ ಕೊಡಿ ಸರ್. ಥ್ಯಾಂಕ್ ಯು. ಸುದೀಪ್. ನಮಸ್ಕಾರ ಸರ್, ಸುದೀಪ್ ಅಂತ. ಅದೇ ನಾವು ಕಬ್ಬನ್ಪೇಟೆಯಿಂದಾನೆ. ಅದೇ ಅನಧಿಕೃತ ಚಿನ್ನದ ಕಾರ್ಖಾನೆಗಳಿಂದ ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಆಗ್ತಾ ಇದೆ, ಉಸಿರಾಡೋದು ಸಮಸ್ಯೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಈ ಬಗ್ಗೆ ಬಿಬಿಎಂಪಿಗೆ ಮತ್ತೆ ಪೊಲ್ಯೂಷನ್ ಬೋರ್ಡ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದ್ರೆ ಏನು ಕ್ರಮ ತಗೊಂಡಿಲ್ಲ. ಮತ್ತೆ ಕಸದ ಸಮಸ್ಯೆ ಇದೆ, ಅದು ರೋಡಲ್ಲೇ ಕಸ ಇದು ಮಾಡ್ತಾರೆ, ಸರಿಯಾಗಿ ಡಂಪ್ ಮಾಡಲ್ಲ. ಅದರಿಂದ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಫೋನ್ ನಂಬರ್ ಬರ್ಸಿದೀವಿ ಸರ್. ಗುಡ್. ಮತ್ತೆ ಅದು ಪೊಲ್ಯೂಷನ್ ಬೋರ್ಡ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ರಂಗನಾಥ್. ಸೂರ್ಯನಾರಾಯಣ. ಮುಖ್ಯಮಂತ್ರಿ DCM ಅವ್ರಿಗೆ ನಮಸ್ಕಾರಗಳು. ನಮಗೆ ಈ ತರ ನಗರಾಭಿವೃದ್ಧಿ ಸಚಿವರು ಸಿಕ್ಕಿರೋದು ನಮಗೆ ಪುಣ್ಯ ಅಂತ ತಿಳ್ಕೋಬಹುದು. ಯಾಕೆಂದ್ರೆ ಅವರು ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅಂದ್ರೆ ನಗರ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಅದರಿಂದ ನಾನು ಅವ್ರಿಗೆ 2ನೇ ಸರಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅವ್ರಿಗೇನೋ ಬೆಂಗಳೂರು ಚೆನ್ನಾಗಿರ್ಬೇಕು, ಬೇರೆ ದೇಶದವರು ಬಂದ್ರೆ ಬೆಂಗಳೂರು ಏನಪ್ಪ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅನ್ನೋ ಅವ್ರ ಕಾಳಜಿ ಮನಸ್ಸಿನಲ್ಲಿ ತುಂಬಾ ಇದೆ. ಯಾಕಂದ್ರೆ ಅವರು ಹಳ್ಳಿಯಿಂದ ಬಂದಿರೋರಾದ್ರೂ ಬೆಂಗಳೂರು ನಗರನ ಪ್ರೀತಿಸ್ತಾವ್ರೆ. ಅಷ್ಟು ನಮ್ಗೆ ಒಳ್ಳೇದಾಗ್ತಾ ಇದೆ ಇಂಥ ಮುಖ್ಯಮಂತ್ರಿಗಳು ಸಿಕ್ಕಿರೋದ್ರಿಂದ, DCM ಅವರು ಸಿಕ್ಕಿರೋದ್ರಿಂದ. ಅದರಿಂದ ನಮ್ದು ಇನ್ನೊಂದು ಏನ್ ಪ್ರಶ್ನೆ ಅಂದ್ರೆ, ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ರಾತ್ರಿ ಹೊತ್ತು ಲೈಟೇ ಇರಲ್ಲ ಸರ್. ಅಲ್ಲಿ ಬಸ್ ಇಳಿದು ನಾವು ಕೆಲ್ಸಕ್ಕೆ ಹೋಗಿ ಬಸ್ ಇಳಿದು ಬಂದ್ರೆ ಸರ್ಕಲ್ ಅಲ್ಲಿ ಲೈಟ್ ಇರಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ. ಆಮೇಲೆ ಶಿಕ್ಷಕರ ಸದನದ ಪಕ್ಕ ತುಂಬಾ ಗಾರ್ಬೇಜ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಜಡ್ಜಸ್ ಎಲ್ಲ ಉನ್ನತಾಧಿಕಾರಿಗಳು ಅಲ್ಲೇ ಓಡಾಡೋದು. ಅವ್ರೇನು AC ಕಾರಲ್ಲಿ ಹೋಗ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಾವು ಹೋಗೋದು ಟೂ ವೀಲರ್ ಹೋಗಂದ್ರೆ ಸಮಸ್ಯೆ ನಮಗೆ ಕಾಣಿಸುತ್ತೆ. ಅದರಿಂದ ತಾವು ಆ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಸೂರ್ಯನಾರಾಯಣ. ಪ್ರದೀಪ್ ಪಾಟೀಲ್. ಸರ್, ನಾನು
ನೇರವಾಗಿ ಸಮಸ್ಯೆಗೆ ಬರ್ತೀನಿ ಸರ್. ನಾವು ಸುಮಾರು ಒಂದು 50 ವರ್ಷದಿಂದ ಕಬ್ಬನ್ ಪಾರ್ಕಲ್ಲಿ ರೆಗ್ಯುಲರ್ ವಾಕರ್ಸು. ಇಲ್ಲಿ ನಾಯಿಗಳ ಕಾಟ ವಿಪರೀತ ಇದೆ ಸರ್. ಹೈಕೋರ್ಟ್ ಆರ್ಡರ್ ಇದೆ. ನಾಯಿ ಕಟ ನಾಯಿಗಳ ಕಾಟ ಸರ್. ಆಮೇಲೆ ಮನೆಗಳಿಂದ ನಾಯಿ ಕರ್ಕೊಂಡ್ಬರ್ತಾರೆ ವಾಕಿಂಗ್ಗೆ. ಅದು ಕಂಪ್ಲೀಟು ಫ್ರೀಯಾಗಿ ಬಿಟ್ಬಿಡ್ತಾರೆ. ಕೈಲಿ ಹಿಡ್ಕೊಬೇಕು. ಹೈಕೋರ್ಟ್ ಆರ್ಡರ್ ಇದೆ. ಕೈಯಲ್ಲಿ ಹಿಡ್ಕೊಬೇಕು, ಜಂಗ್ ತಗೊಂಡ್ಬರ್ಬೇಕು. ಅದೇನಾದ್ರು ಕರ್ಕಸ್ ಹೋದ್ರೆ ಎತ್ಕೊಂಡು ಹೋಗ್ಬೇಕು ಓನರ್ಗಳು. ಇವ್ರು ಯಾರೂ ಮಾಡೋದಿಲ್ಲ, ಎಲ್ಲ ವೈಲೇಟ್ ಮಾಡ್ತಾರೆ. ವಾಸನೆ ಎದ್ಬಿಟ್ಟಿದೆ ಸರ್. ವಾಕ್ ಮಾಡೋವಾಗ ಸಿಕ್ಕಾಪಟ್ಟೆ ವಾಸನೆ ಇರ್ತದೆ. ದಯವಿಟ್ಟು ಅದಕ್ಕೆ ಅಟ್ಲೀಸ್ಟ್ ಅವ್ರಿಗೊಂದು ಸಮಯ ಆದರೂ ಕೊಟ್ಬಿಡಿ. ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನೀವು ಬನ್ನಿ, ನಾಯಿ ಕರ್ಕೊಂಡ್ ಬನ್ನಿ, ವಾಕ್ ಮಾಡಿ ಕರ್ಕೊಂಡು ಹೋಗಿ ಅಂತ. ಅದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸವಿತಾರಾಮ್. ಓಕೆ. ಸಾಹಿತ್ಯ ಪರಿಷತ್ತು. ಓಕೆ.